ಕೇವಲ 4 ತಿಂಗಳ ಹಿಂದೆಯಷ್ಟೇ ಮೃತ ಅಸ್ಲಾಂ ಮದುವೆಯಾಗಿದ್ದ ಮಾಹಿತಿ ತಿಳಿದು ಬರ್ತಾ ಇದೆ. ಹಣ್ಣು ತರಕಾರಿಯ ವ್ಯಾಪಾರಕ್ಕೆ ಅಂತ ಹೇಳಿ ಅಸ್ಲಾಂ ಬೆನ್ನಿ ಹೊರಟಿದ್ರು. ಆದರೆ ಈ ಲಾರಿ ಅಪಘಾತದಲ್ಲಿ ಸವಣೂರಿನ ನಿವಾಸಿ ಅಸ್ಲಾಂ ಬೆನ್ನಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅಸ್ಲಾಂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ತಿಂಗಳಾಗಿತ್ತು. ಸಹಜವಾಗಿ ಎಂದಿನ ಹಾಗೆ ವ್ಯಾಪಾರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆಯಲ್ಲಿ ಅಸ್ಲಾಂ ಸಾವನ್ನಪ್ಪಿದ್ದಾರೆ. ಬಹಳ ಅನಿರೀಕ್ಷಿತ ಇದೆ. ಈ ರೀತಿ ಲಾರಿ ಪಲ್ಟಿಯಾಗಿ 10 ಜನ ಸ್ಥಳದಲ್ಲೇ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಇಂಥದ್ದೊಂದು ಘಟನೆ ಆಗಬಹುದು ಅಂತ ಯಾರು ತಾನೇ ನಿರೀಕ್ಷೆ ಇಟ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಭೀಕರವಾದಂಥ ದುರ್ಘಟನೆ ಇದೆ. ಹಣ್ಣು ತರಕಾರಿ ವ್ಯಾಪಾರಕ್ಕೆ ಅಂತ ಹೇಳಿ ಹೊರಟಿದ್ದಂಥ ಸಂದರ್ಭದಲ್ಲಿ ಲಾರಿ ಪಲ್ಟಿಯಾಗಿ ಅಸ್ಲಾಂ ಸಾವನ್ನಪ್ಪಿರೋದು. 4 ತಿಂಗಳಾಗಿತ್ತಷ್ಟೇ. ಈಗ ಹೊಸ ಜೀವನ ಆರಂಭಿಸಿದ್ರು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 4 ತಿಂಗಳಾಗಿತ್ತಷ್ಟೇ. ಸಂತಿಗೆ ಸರ್ ಹೋಗಿದ್ದೆ ಸರ್ ರಾತ್ರಿಗೆ ಸರ್ ಅವರು 10 ಗಂಟೆಗೆ ಸರ್ ಗಾಡಿ ಲೋಡ್ ಮಾಡ್ಕೊಂಡು ಸರ್ ಡೈಲಿ ಹೋದಂಗೆ ಸರ್ ಒಂದು ಸಂತಿಗೆ ಸರ್ ಸಂಬಂಧ ಸರ್ ಕುಮಟಾಗೆ ಹೋಗ್ತಾ ಇದ್ದಾರೆ ಸರ್ ವಾರಕ್ಕೊಮ್ಮೆ ವ್ಯಾಪಾರ ಮಾಡ್ಲಿಕ್ಕೆ ಸರ್ ಹೋಗ್ತಾ ಇದ್ರು ಸರ್ ರಾತ್ರಿಗೆ ಸರ್ ಅವರು ಹೋಗೋ ಸಂಬಂಧ ಸರ್ ಅವ್ರಿಗೆ ಏನು ಆಗುತ್ತೆ ಸರ್ ಆಕ್ಸಿಡೆಂಟ್ ಆಗಿ ಸರ್ ಗಾಡಿ ಪಲ್ಟಿ ಸರ್ ದೊಡ್ಡ ಲಾರಿ ಸರ್ ಅಶೋಕ್ ಲಾರಿ ಸರ್ ಆಕಸ್ಮಿಕ ಸರ್ ಮಂಜು ಇದ್ದದ ಕಾರಣ ಏನೈತೇನ್ರಿ ಸರ್ ಅದು ಸರಿಯಾಗಿ ಏನು ಡ್ರೈವರಿಗೆ ಇದು ತಪ್ಪಿ ಸರ್ ದುರ್ಘಟನೆ ಆಗಿತ್ತು ಸರ್ ಕಡ್ಡ ಬಡವ್ರು ಸರ್ ಇವರು ಅತಿ ಸರ್ ಬಡವ್ರು ಸರ್ ದುಡ್ಡು ತಿನ್ನೋರು ಇವತ್ತು ಸರ್ ದುಡ್ಕೊಂಡು ಇವತ್ತು ತಿನ್ನೋರು ಅಂತ ಸರ್ ಟೋಟಲಿ ಸರ್ 10-12 ಜನ ಸರ್ ತಿರ್ಕೊಂಡಿದ್ದಾರೆ ಇವತ್ತು ಸರ್ ಎಲ್ಲ ಸರ್ ಬಡವ್ರು ಸರ್ ಎಲ್ಲರೂ ಭಾಳ ಬಡವರು ಸರ್ ಇವ್ರಿಗೆ ಸರ್ ಇಲ್ಲಿ ಸರ್ ತಿನ್ನಲಿಕ್ಕೆ ಸರ್ ಏನ್ರ ಸರ್ ವ್ಯವಸ್ಥೆ ಇರ್ತಿದ್ದಾರೆ ಸರ್ ಮತ್ತು ಅಷ್ಟು ದೂರ ಸರ್ ದುಡ್ಲಿಕ್ಕೆ ಹೋಗಿದ್ದು ಸರ್ ರಾತ್ರಿ ಸರ್ 3 ಗಂಟೆ ಸುಮಾರಿಗೆ ಸರ್ ಒಟ್ಟು ಟೈಮ್ ಗೊತ್ತಾಯ್ತು ಸರ್ ರಾತ್ರಿ ಸರ್ 3 ಗಂಟೆ ಸುಮಾರಿಗೆ ಸರ್ ಗೊತ್ತಾಯ್ತು ಸರ್ ಮತ್ತು ಸರ್ ಇಲ್ಲಿನ ಜನ ಸರ್ ಅವರು ಎಲ್ಲ ಸಂಬಂಧಪಟ್ಟವರು ಸರ್ ಅವರು ಹಿರಿಯವರು ಅಂಜುಮನ್ ಸಂಸ್ಥೆದವರು ಸರ್ ಎಲ್ಲರೂ ಸರ್ ತೆರಳಿದ್ದಾರೆ ಸರ್ ಅಲ್ಲಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.